ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕೋರ ಬಂದಿನೊಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರು, ಇವತ್ತೇ ನಾನು ನಿಮ್ಮ ಮನೆ ತೋರಿಸ್ತಾ ಇದ್ದೀನಿ. ಇದನ್ನು 30-40 80 ಲ್ಯಾಕಲ್ಲಿ ಕಟ್ಟಿರುವಂಥ ಮನೆ. ಕೆಳಗಡೆ ವಿಶಾಲವಾದಂಥ ಪಾರ್ಕಿಂಗು, ಜೊತೆಯಲ್ಲಿ 1 BHK ರೆಂಟಲ್ಗೆ ಆ್ಯಂಡ್ ಅದ್ರ ಮೇಲ್ಗಡೆ 3 BHK ಡೂಪ್ಲೆಕ್ಸ್ ಮನೆ ಅಲ್ಟ್ರಾ ಪ್ರೀಮಿಯಮ್ ಆಗಿ ಬಂದಿದೆ ವೀಕ್ಷಕರೇ. ಬನ್ನಿ ಕಂಪ್ಲೀಟ್ ಮನೆ ತೋರಿಸ್ಕೊಂಡು ಬರ್ತೀನಿ. ಆ್ಯಂಡ್ ಒಳಗಡೆ ಪ್ರೀಮಿಯಮ್ ಆಗಿರುವಂತಹ ಗ್ರನೈಟ್ ಇರ್ಬೋದು, ಟೈಲ್ಸ್ ಇರ್ಬೋದು, ಇಂಟೀರಿಯರ್ ಎವ್ರಿಥಿಂಗ್ ಇಸ್ ಡನ್. ಕಂಪ್ಲೀಟ್ ಮನೆ ತೋರಿಸ್ಕೊಂಡು ಬರ್ತೀನಿ, ಬನ್ನಿ ನನ್ನ ಜೊತೆ. ಸ್ನೇಹಿತರೆ, ಎಲಿವೇಶನ್ ಅಂತ ಬಂದಾಗ ಗ್ರೌಂಡಲ್ಲಿ ನಿಮಗೆ ನ್ಯಾಚುರಲ್ ಸ್ಟೋನು ವಿತ್ SS ಗೇಟ್ ಬರುತ್ತೆ. ಫಸ್ಟ್ ಫ್ಲೋರಲ್ಲಿ ನಿಮಗೆ ಟೆಕ್ಸ್ಚರ್ ಪೇಂಟ್ ವಿತ್ ವುಡನ್ ಫಿನಿಷನ್ನು ಕೊಟ್ಟಿದ್ದಾರೆ, ಬಟ್ ಅದು ವುಡನ್ ಪ್ಲ್ಯಾಂಕ್ಸ್ ಅಲ್ಲ. ಆ್ಯಂಡ್ ಮೇಲ್ಗಡೆ ನಿಮಗೆ ಬಾಲ್ಕನಿ, ವಿಂಡೋಸ್ ಪ್ರತಿಯೊಂದಕ್ಕೂ ಕೂಡ ಬ್ಯಾಂಡಿಂಗನ್ನು ಕ್ರಿಯೇಟ್ ಮಾಡಿದ್ದಾರೆ ವೀಕ್ಷಕರೇ. ಮೇಲ್ಗಡೆ ನೋಡ್ತಾ ಇದ್ದಾರಲ್ಲ, ಬ್ಯಾಂಡಿಂಗ್ ವಿತ್ ಲೈಟನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ವೀಕ್ಷಕರೇ. ಇನ್ನು ಪಾರ್ಕಿಂಗ್ ಅಂತ ಬಂದಾಗ ವಿಶಾಲವಾದಂಥ ಪಾರ್ಕಿಂಗು, 3 ಕಾರ್ಗಳನ್ನು ನಿಲ್ಲಿಸ್ಬೋದು. ಗೇಟನ್ನು ಎಂಟೈರ್ ಆಗಿ SS ಅಲ್ಲಿ ಮಾಡಿದ್ದಾರೆ. ಆ್ಯಂಡ್ ಸೇಫ್ಟಿ ಗ್ರಿಲ್ಗಳು ಕೂಡ SS. ಆ್ಯಂಡ್ ಫ್ರಂಟ್ ಕ್ಲಾಡಿಂಗನ್ನು ನೋಡ್ತಾ ಇದ್ದಾರೆ. ಇದು ಗಮ್ ಡಿಸೈನ್ ಇರುವಂತಹ ಮ್ಯಾಟ್ ಫಿನಿಶ್ ಟೈಲ್ಸ್ಗಳನ್ನು ಇಲ್ಲಿ ಯೂಸ್ ಮಾಡಿದ್ದಾರೆ. ಈ ರೀತಿ ಟೈಲ್ಸ್ಗಳು 68 ರೂಪೀಸ್ ಆಗುತ್ತೆ ವೀಕ್ಷಕರೇ. ನೋಡಿ, ಇಲ್ಲೆಲ್ಲ SS ಗ್ರಿಲ್ಗಳನ್ನು ಯೂಸ್ ಮಾಡಿರುವಂಥದ್ದು, MS ಹಾಕಿಲ್ಲ, ಅಲ್ಟ್ರಾ ಪ್ರೀಮಿಯಮ್ ಆಗಿ ಬಂದಿದೆ. ಸೊ ಕೆಳಗಡೆನೂ ಅಷ್ಟೇ ರಸ್ಟಿಕ್ ಫಿನಿಶ್ ಇರುವಂಥ ಟೈಲ್ಸು ಪಾರ್ಕಿಂಗಲ್ಲಿ. ಆನಂತರ ಕಂಪ್ಲೀಟಾಗಿ ಗ್ರನೈಟು. ಕೆಳಗಡೆ 1 BHK ರೆಂಟಲ್ಗೆ ಕೊಟ್ಟಿದ್ದಾರೆ ವೀಕ್ಷಕರೇ. ಟೀ ಕುಡ್ನ ಡೋರು, ಒಳಗಡೆನೂ ಕೂಡ ನೀವು ನೋಡ್ತಾ ಇರ್ಬೋದು, ಸ್ಟೀಲ್ ಗ್ರೇ ಅಂತ ಕರೀತಾರೆ, ಆ ರೀತಿ ಗ್ರನೇಟು. ಆಲ್ಮೋಸ್ಟ್ 70 ರೂಪೀಸಿಂದ 80 ರೂಪೀಸ್ ಆಗುತ್ತೆ. ವಿಶಾಲವಾದಂಥ ಲಿವಿಂಗು, ದೊಡ್ಡದಾದಂತಹ ಕಿಚನಲ್ಲಿ ಚಿಪ್ಸ್ ಡಿಸೈನ್ಸ್ ಇರುವಂತಹ ಟೈಲ್ಸನ್ನು ಯೂಸ್ ಮಾಡಿದ್ದಾರೆ. ಕೌಂಟರ್ ಟಾಪ್ ಕೂಡ ಅಷ್ಟೇ ನಿಮಗೆ ಪಿಚ್ ಡಾರ್ಕ್ ಅಂತ ಬರುತ್ತೆ, ಆ ರೀತಿ ಗ್ರನೇಟನ್ನು ಇಲ್ಲಿ ಯೂಸ್ ಮಾಡಿರುವಂಥದ್ದು. ಕಂಪ್ಲೀಟ್ ಇಂಟೀರಿಯರ್ ಕೂಡ ಮಾಡ್ಕೊಡಲಾಗಿದೆ ವೀಕ್ಷಕರೇ, ಇಂಟೀರಿಯರ್ ಸಪ್ರೇಟ್. ಇನ್ನು ದೇವ್ರ ಮನೆ ಅಂತ ಬಂದಾಗ 5x4ನ ದೇವ್ರ ಮನೆ, ವೈಟ್ ಟೈಲ್ಸ್ ವಿತ್ ಗೋಲ್ಡನ್ ಬಾರ್ಡರ್ಗಳನ್ನು ಯೂಸ್ ಮಾಡಿದ್ದಾರೆ. ರೂಮ್ ಅಂತ ಬಂದಾಗ ಆಲ್ಮೋಸ್ಟ್ ನಿಮಗೆ 10x11ನ ರೂಮ್ ಬರ್ತಾ ಇದೆ, ನೋಡ್ತಾ ಇರ್ಬೋದು. ಇಲ್ಲೂ ಅಷ್ಟೇ ಕಂಪ್ಲೀಟಾಗಿ ಗ್ರನೈಟನ್ನು ಯೂಸ್ ಮಾಡಿದ್ದಾರೆ. ಕ್ರಾಸ್ ವೆಂಟಿಲೇಷನ್ಗೆ ವುಡನ್ ವಿಂಡೋಸ್ಗಳನ್ನು ಇಲ್ಲಿ ಕೊಟ್ಟಿರುವಂಥದ್ದು ವೀಕ್ಷಕರೇ. ಆ್ಯಂಡ್ ಮೇಲ್ಗಡೆ ಫಾಲ್ ಸೀಲಿಂಗ್ ಅಂತಲೂ ನೋಡಿದ್ರಿ, TV ಯೂನಿಟ್ ನೋಡಾಯಿತು. ಸೊ ಈ ಕಡೆ ನಿಮಗೆ ವಾಶ್ ಮಿಷಿನ್ ಇಟ್ಕೊಳ್ಳೋದಕ್ಕೆ ಜಾಗ. ವಾಶ್ರೂಮ್ ಅಂತ ಬಂದಾಗ ಆಲ್ಮೋಸ್ಟ್ ನಿಮಗೆ 6x5 ಬರುತ್ತೆ. ರೂಪ್ ಲೆವೆಲ್ವರೆಗೆ ಟೈಲ್ಸ್ ಹಾಕಲಾಗಿದೆ. WPC ಡೋರು ಅಷ್ಟೇ ಅಲ್ಲದೆ ಜಾಗ್ವಾರ್ನ ಫಿಟ್ಟಿಂಗ್ಸ್ಗಳನ್ನು ಇಲ್ಲಿ ಪ್ರೊವೈಡ್ ಮಾಡಿರುವಂಥದ್ದು. ಓಕೆ, ಸೊ ಇದಾಯಿತು ರೆಂಟಲ್ ಹೌಸು. ಸೊ ಇನ್ನು ಈ ಕಡೆ ಬಂದರೆ ಇಲ್ಲಿ ಗ್ಯಾಸ್ ಇಡೋದಕ್ಕೆ ಜಾಗ, ಎವ್ರಿಥಿಂಗ್ ಈಸ್ ಕವರ್ಡ್. ಎಂಡ್ವರೆಗೂ ಕೂಡ ಇಲ್ಲಿ ಗ್ರನೈಟ್ ಹಾಕಿರುವಂಥದ್ದು. ಲಾಸ್ಟಲ್ಲಿ SS ಗೇಟನ್ನು ಕೊಡಲಾಗಿದೆ. ಆ್ಯಂಡ್ ಅದು ಗ್ಯಾಸ್ ಇಡೋದಕ್ಕೆ ಜಾಗ. ಸ್ಟೇರ್ ಕೇಸ್ ಅಂತ ಬಂದಾಗ 3 ಫೀಟ್ ಇರುವಂಥ ಸ್ಟೇರ್ ಕೇಸು, ಕಂಪ್ಲೀಟ್ ಬ್ಲ್ಯಾಕ್ ಗ್ರಾನೈಟನ್ನು ಹಾಕಿರುವಂಥದ್ದು. ಆ್ಯಂಡ್ ಫ್ರಂಟ್ ಕ್ಲಾಡಿಂಗ್ ನೋಡಿದ್ರಲ್ವ, ಸೇಮ್ ಟೈಲ್ಸ್ ಕೂಡ ಇಲ್ಲಿ ಕಂಟಿನ್ಯೂ ಆಗುತ್ತೆ. SS ರೈಲಿಂಗ್ಸ್ ಬರುತ್ತೆ, ಜೊತೆಯಲ್ಲಿ ಗ್ರನೈಟ್ ಬಾರ್ಡ್ರ್ ಇಲ್ಲಿ ಬರ್ತಾ ಇರುವಂಥದ್ದು. ಇಲ್ಲಿ ಮೇಲ್ಗಡೆನೂ ಅಷ್ಟೇ ಟೆಕ್ಸ್ಚರ್ ಪೇಂಟ್ ಮಾಡಲಾಗಿದೆ ವೀಕ್ಷಕರೇ. ನೋಡೋದಕ್ಕೆ ನಿಜವಾಗ್ಲೂ ಅಲ್ಟ್ರಾ ಪ್ರೀಮಿಯಮ್ ಆಗಿ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು. ಮೇಲ್ಗಡೆ PVC ಫಾಲ್ ಸೀಲಿಂಗನ್ನು ಕೂಡ ಇಲ್ಲಿ ಪ್ರೊವೈಡ್ ಮಾಡಿರುವಂಥದ್ದು. ಇಲ್ಲ ವಾಟರ್ ಪ್ರೂಫ್ ಬರುತ್ತೆ ಇದು. ಫ್ರಂಟ್ ಪಾತ್ವೆ ಅಂತ ಬಂದಾಗ ಈ ಪಾತ್ವೆ ನಿಮಗೆ 4 ಫೀಟ್ ಅಗಲ ಬರುತ್ತೆ. ಇಲ್ಲಿ ಸೇಫ್ಟಿ ಗ್ರಿಲ್ಲು ಕೂಡ ಇದೆ, ಅದು ಕೂಡ SS ಅಲ್ಲೇ ಮಾಡಿರುವಂಥದ್ದು ವಿತ್ ಸೇಫ್ಟಿ ಡೋರು. ಎಂಡಲ್ಲಿ ನಿಮಗೆ ಸೆಟ್ ಬ್ಯಾಕನ್ನು ಕೂಡ ಪ್ರಾಪರಾಗಿ ಬಿಡಲಾಗಿದೆ ವೀಕ್ಷಕರೇ. ಮೇಲ್ಗಡೆನೂ ಕೂಡ ಅಷ್ಟೇ ನೀವು ನೋಡ್ಬೋದು. ಡೋರ್ ನೋಡ್ತಾ ಇದ್ದರೆ ಟೀ ಕುಡ್ನ ಡೋರು ಆಲ್ಮೋಸ್ಟ್ ನಿಮಗೆ 60,000 ರೂಪೀಸ್ ಆಗುತ್ತೆ. ಸೊ ಇದು ಫಾಲ್ ಸೀಲಿಂಗ್, ಲಿವಿಂಗಲ್ಲಿ ಬರ್ತಾ ಇದ್ದೀವಿ. ಫಾಲ್ ಸೀಲಿಂಗ್, ಫೈರ್ ಏರಿಯಾ. ಓಕೆ, ಇವತ್ತು ಈ ರೀಸೆಂಟಾಗಿ ಮನೆ ಓಪನಿಂಗ್ ಮಾಡಿರೋದ್ರಿಂದ ಪೂಜಾ ಕೂಡ ಹಾಗೆ ನಡೀತಾ ಇದೆ. ಸೊ ಇದು ಕಿಚನ್ ಏರಿಯಾ, ದೇವರ ಮನೆ ವಿತ್ ಪ್ರಾಪರ್ ಆಗಿರುವಂತಹ ಪ್ರಭಾವಳಿ ಎಲ್ಲ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಲಿವಿಂಗ್ ನೋಡ್ತಾ ಇದ್ರೆ ವಿಶಾಲವಾದಂಥ ಲಿವಿಂಗ್ ವೀಕ್ಷಕರೇ. ಓಕೆ, ಸೊ ಇಲ್ಲಿಂದ ನಿಮ್ಗೆ ಮಧ್ಯದಲ್ಲಿ ಒಂದು ಕಾಲಮ್ ಬಂದಿರೋದ್ರಿಂದ ಅಲ್ಲಿ ಕಾಲಮ್ ಡೆವಲಪ್ಮೆಂಟ್ ಕೂಡ ಮಾಡ್ಕೊಂಡಿದ್ದೀವಿ, ಕವರಿಂಗ್ ಮಾಡಿದ್ದಾರೆ. ಇದು ಫೈರ್ ಏರಿಯಾ, PVC ಫಾಲ್ ಸೀಲಿಂಗನ್ನು ಕೊಡಲಾಗಿದೆ. ಡ್ಯುಯಲ್ ಫಾಲ್ ಸೀಲಿಂಗ್ ಬರುತ್ತೆ ಇಲ್ಲಿ. ವಿಶಾಲವಾದಂಥ ಲಿವಿಂಗು, ತುಂಬ ದೊಡ್ಡದಾಗಿದೆ ಲಿವಿಂಗ್. ಆ್ಯಕ್ಚುಲಿ ಅರೌಂಡ್ ನಿಮಗೆ 18 ಫೀಟ್ by 12 ಫೀಟ್ ಬರುತ್ತೆ. ದೇವರ ಮನೆ ಕೂಡ ಅಷ್ಟೇ ತುಂಬ ದೊಡ್ಡದಾಗಿದೆ, 5x4 ಬರುತ್ತೆ. ಆ್ಯಂಡ್ ಒಳಗಡೆ ನಿಮಗೆ ವೈಟ್ ಮಾರ್ಬಲ್ ಫಿನಿಶ್ ಇರುವಂತಹ ಗ್ರನೈಟನ್ನು ಇಲ್ಲಿ ಹಾಕಿರುವಂಥದ್ದು ವೀಕ್ಷಕರೇ. ಕಿಚನ್ ಅಂತ ಬಂದಾಗ ಕಂಪ್ಲೀಟ್ ಡೆವಲಪ್ಮೆಂಟ್ ಆಗಿದೆ ಇಲ್ಲಿ. ಓಕೆ, ಚಿಪ್ಸ್ ಡಿಸೈನ್ ಕೆಳಗಡೆ ನೋಡಿದ್ವಲ್ಲ, ಸೇಮ್ ಅದನ್ನೇ ಇಲ್ಲಿ ಕಂಟಿನ್ಯೂ ಮಾಡಿದ್ದಾರೆ. ವುಡನ್ನ ವಿಂಡೋ ಜೊತೆಯಲ್ಲಿ ವೀಕ್ಷಕರೇ ಇಲ್ಲಿ ಆಕ್ರಲಿಕ್ ಕಿಚನನ್ನು ಮಾಡಿಕೊಟ್ಟಿರುವಂಥದ್ದು. ಇಂಟೀರಿಯರಲ್ಲಿ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ, ಡೆಫಿನೆಟ್ಲಿ ವರ್ತ್ ಅಂತ ಹೇಳ್ತೀನಿ. ಮೇಲ್ಗಡೆ ಪ್ಯಾನಲಿಂಗ್ ಮಾಡಿರುವಂಥದ್ದು, ಎವ್ರಿಥಿಂಗ್ ಇಸ್ ಡನ್. ನಂಗೆ ತುಂಬ ಇಷ್ಟ ಆಗಿರುವಂಥದ್ದು ದೇವ್ರ ಮನೆಯ ಈ ಪ್ರಭಾವಳಿ.
ಇಷ್ಟು ನಿಜವಾಗ್ಲೂ ತುಂಬಾ ಕಾಸ್ಟ್ ಆಯಿತು ಅಂತಲೇ ಹೇಳ್ಬೋದು. ಎಲ್ಲ ಸೇರಿಬಿಟ್ಟು ಆಲ್ಮೋಸ್ಟ್ ನಿಮಗೆ 1 ಲ್ಯಾಕ್ ಅರೌಂಡ್ ಬಂದುಬಿಟ್ಟಿದೆ. ಸೊ ಮೇಲ್ಗಡೆ ಬರ್ತಾ ಇರುವಂಗೆ ಇಲ್ಲಿ ಫ್ಯಾಮಿಲಿ ಲಾಂಚ್, ಅದಕ್ಕೆ ತಕ್ಕಾದಂಥ ಒಂದು ಫಾಲ್ ಸೀಲಿಂಗ್ ಕೂಡ ಇದೆ ವೀಕ್ಷಕರೇ. ಕೆಳಗಡೆನೇ ನಿಮಗೆ ಸಿಮ್ ಗ್ರನೈಟ್ ಬರುತ್ತೆ ಇಲ್ಲಿ. ಸೊ ಇಲ್ಲಿಂದ ಫಸ್ಟು ಮಾಸ್ಟರ್ ಬೆಡ್ರೂಮ್ ಕೂಡ ತುಂಬಾ ದೊಡ್ಡದಾಗಿದೆ. ಅರೌಂಡ್ 16 ಫೀಟ್ ಬೈ 12 ಫೀಟ್ ಬರುತ್ತೆ ವೀಕ್ಷಕರೇ. ಮೇಲ್ಗಡೆ ಫಾಲ್ ಸೀಲಿಂಗ್ ನೋಡ್ತಾ ಇದ್ದೀರಾ, ಎದುರುಗಡೆನೇ ವಾರ್ಡ್ರೋಬು. ಹಾಗೆ ಈ ಕಡೆ ಬಂದರೆ ವೀಕ್ಷಕರೇ ಇಲ್ಲೂ ಒಂದು ಕಾಮನ್ ಏರಿಯಾದಲ್ಲಿ ಕೂಡ ಟಿ ವಿ ಯೂನಿಟನ್ನು ಕ್ರಿಯೇಟ್ ಮಾಡಿದ್ದಾರೆ. ಇದು ಸೆಕೆಂಡ್ ಬೆಡ್ರೂಮು. ಈ ಬೆಡ್ರೂಮ್ ಕೂಡ ತುಂಬಾ ವಿಶಾಲವಾಗಿದೆ. ಅರೌಂಡ್ 14 ಫೀಟ್ ಬೈ 12 ಫೀಟ್ ಬರುತ್ತೆ. ಕ್ರಾಸ್ ವೆಂಟಿಲೇಷನ್ಗೆ ವಿಂಡೋಸ್ಗಳನ್ನು ಪ್ರೊವೈಡ್ ಮಾಡಿದರೆ. ವಾರ್ಡ್ರೋಬಲ್ಲೇ ನಿಮಗೆ ಬೇ ವಿಂಡೋವನ್ನು ಕೂಡ ಇಲ್ಲಿ ಕ್ರಿಯೇಟ್ ಮಾಡಿರುವಂಥದ್ದು. ಅಟ್ಯಾಚ್ ವಾಶ್ರೂಮ್ ಇದೆ ವೀಕ್ಷಕರೇ. ಈ ವಾಶ್ರೂಮ್ ಕೂಡ ಅಷ್ಟೇ 6x4 ಬರುತ್ತೆ. ರೂಪ್ ಲೆವೆಲ್ವರೆಗೆ ಟೈಲ್ಸ್ ಹಾಕಲಾಗಿದೆ. ಈ ಟೈಲ್ಸ್ ಬಂದುಬಿಟ್ಟು 80 ರೂಪೀಸ್ ಆಗುತ್ತೆ. ಸ್ವಲ್ಪ ಪ್ರೀಮಿಯಂ ಟೈಲ್ಸ್ ಇದು. ಆ್ಯಂಡ್ ಅಷ್ಟೇ ಅಲ್ಲದೆ ಇಲ್ಲೇ ನಿಮಗೆ ಕಾಮನ್ ವಾಶ್ರೂಮ್ ಕೂಡ ಇದೆ, ಬನ್ನಿ ತೋರಿಸ್ತೀನಿ, ವಿತ್ ಬಾಲ್ಕನಿ. ಕಾಮನ್ ವಾಶ್ರೂಮಲ್ಲೂ ಸೇಮ್ ಟೈಲ್ಸನ್ನು ರಿಪೀಟ್ ಮಾಡಲಾಗಿದೆ ವೀಕ್ಷಕರೇ. ಇದು ನಿಮಗೆ 6x4 ಬರುತ್ತೆ ವಿತ್ ಜಾಗ್ವಾರ್ ಫಿಟ್ಟಿಂಗು. ಪಕ್ಕದಲ್ಲೇ ಬಾಲ್ಕನಿ ಇದೆ. ಬಾಲ್ಕನಿ ಕೂಡ ಅಷ್ಟೇ ನಿಮಗೆ ಅರೌಂಡ್ 8x4 ಬರುತ್ತೆ. ಇಲ್ಲಿ ನಿಮಗೆ ಅರೌಂಡ್ 58 ರೂಪೀಸ್ನ ಟೈಲ್ಸನ್ನು ಹಾಕಿರುವಂಥದ್ದು. ಹೈ ಗ್ಲಾಸಿ ಟೈಲ್ಸ್ ಇದು. ಅಷ್ಟೇ ಅಲ್ಲದೆ ಇಲ್ಲೂ ಕೂಡ ಅಷ್ಟೇ ನಿಮಗೆ SS ಗ್ರಿಲ್ ಬರುತ್ತೆ. WPC ಡೋರನ್ನು ಕೂಡ ಇಲ್ಲಿ ಇನ್ಸ್ಟಾಲ್ ಮಾಡಲಾಗಿದೆ ವೀಕ್ಷಕರೇ. ಸೊ ಇನ್ನು ಮುಂದೆ ಬಂದರೆ ಇಲ್ಲಿ ಬಾಲ್ಕನಿ ಇದೆ. ಈ ಬಾಲ್ಕನಿ ನಿಮಗೆ ಅರೌಂಡ್ 10x12 ಬರುತ್ತೆ. ಇಲ್ಲಿ ನಿಮಗೆ ಪೋಸ್ಟರ್ ಡಿಸೈನ್ ಟೈಲ್ಸ್ಗಳನ್ನು ಯೂಸ್ ಮಾಡಿರುವಂಥದ್ದು. ಇದನ್ನು ಪೋಸ್ಟರ್ ಡಿಸೈನ್ ಅಂತ ಕರೀತಾರೆ. ಕಂಪ್ಲೀಟಾಗಿ ನಿಮಗೆ ದೊಡ್ಡದಾಗಿ 8x4 ಬರುತ್ತೆ ವೀಕ್ಷಕರೇ. ಅರೌಂಡ್ 16,000 ರೂಪೀಸ್ ಆಗುತ್ತೆ. ಸ್ವಲ್ಪ ಕಾಸ್ಟ್ಲಿ ಅಂತಲೇ ಕೂಡ ಹೇಳ್ಬೋದು. ಆ್ಯಂಡ್ ಗ್ರೀನ್ ಟೈಲ್ಸ್ ನೋಡಿದ್ರಲ್ಲ ಹೈ ಗ್ಲಾಸಿ, ಅದನ್ನೇ ಕಂಪ್ಲೀಟಾಗಿ ವಾಲ್ಗಳಿಗೆ ಹಾಕಿದ್ದಾರೆ. ಬನ್ನಿ ಮೇಲ್ಗಡೆ ಕರ್ಕೊಂಡು ಹೋಗ್ಬಿಡ್ತೀರಿ. ಎಂಟೈರಿಂಗ್ಗೆ ನಿಮಗೆ SS ಇಲ್ಲಿ ರೈಲಿಂಗ್ಸನ್ನು ಹಾಕಿದ್ದಾರೆ ವೀಕ್ಷಕರೇ. ಇನ್ನು ಮೇಲ್ಗಡೆ ಬಂದರೆ ಟೆರಸಲ್ಲೂ ಕೂಡ ನಿಮಗೆ ಒಂದು ರೂಮ್ ಇದೆ. ಈ ರೂಮು ಸ್ವಲ್ಪ ವಿಶಾಲವಾಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ವೀಕ್ಷಕರೇ ಅರೌಂಡ್ ನಿಮಗೆ 14 ಫೀಟ್ ಬೈ 13 ಫೀಟ್ ಬರುತ್ತೆ. ಸೊ ಇಲ್ಲೂ ಅಷ್ಟೇ ಆಲ್ಮೋಸ್ಟ್ ಮಾಸ್ಟರ್ ಬೆಡ್ರೂಮ್ಗೆ ಬೇಕಾಗಿರುವಂತಹ ವ್ಯವಸ್ಥೆಯನ್ನು ಮಾಡಲಾಗಿದೆ ವೀಕ್ಷಕರೇ. ಫ್ಲೋರ್ ಟು ಸೀಲಿಂಗ್ ಇರುವಂತಹ ವಾರ್ಡ್ರೋಬು, ವಾಲ್ ಟು ವಾಲ್ ಕೊಟ್ಟಿದ್ದಾರೆ. ಅದೇ ಜೊತೆಯಲ್ಲಿ ಪೇ ವಿಂಡೋ ಥರ ಕ್ರಿಯೇಟ್ ಮಾಡಿದರೆ, ಕ್ರಾಸ್ ವೆಂಟಿಲೇಷನ್ಗೆ ವಿಂಡೋಸು. ಆ್ಯಂಡ್ ವಾಶ್ರೂಮ್ ಅಂತ ಬಂದಾಗ ಇಲ್ಲೂ ಕೂಡ ಅಷ್ಟೇ ಡಿಸೈನರ್ ಟೈಲ್ಸ್ 80 ರೂಪೀಸ್ ಹಾಕಿರುವಂಥದ್ದು. ಜಾಗ್ವಾರ್ ಫಿನಿಷನ್ನು ಕೊಟ್ಟಿರುವಂಥದ್ದು. 5x5 ಬರ್ತಾ ಇದೆ ವೀಕ್ಷಕರೇ. ಆ್ಯಂಡ್ ಇಲ್ಲೂ ಕೂಡ ಅಷ್ಟೇ ಫಾಲ್ ಸೀಲಿಂಗ್ ಕೂಡ ಅಷ್ಟೇ ತುಂಬ ಯೂನಿಕ್ ಆಗಿ ಮಾಡಿದ್ದಾರೆ. ಡಿಸೈನರ್ ಡೋರ್ಗಳನ್ನು ಹಾಕಿದ್ದಾರೆ. ಅರೌಂಡ್ 7,000 ರೂಪೀಸ್. ಇನ್ನು ಟೆರಸ್ ಡೆವಲಪ್ಮೆಂಟ್ ಅಂತ ಬಂದಾಗ ತುಂಬ ನೀಟಾಗಿ ಕ್ರಿಯೇಟ್ ಮಾಡಿದ್ದಾರೆ. ಗ್ರನೈಟ್ ಮತ್ತು ಇಲ್ಲಿ ಟೈಲ್ಸನ್ನು ಯೂಸ್ ಮಾಡಿರುವಂಥದ್ದು. ಆ್ಯಂಡ್ ಅಷ್ಟೇ ಅಲ್ಲದೆ ಟೆರಸನ್ನು ಕಂಪ್ಲೀಟಾಗಿ ಕವರ್ ಮಾಡಿದ್ದಾರೆ ವೀಕ್ಷಕರೇ, ಅಂದರೆ ಸಿವಿಲ್ ವರ್ಕಿಂದ. ಆ್ಯಂಡ್ ಈ ಕಡೆ ನಿಮಗೆ ಒಂದು ವಿಂಡೋಸ್ ಫಿನಿಷನ್ನು ಕೊಟ್ಟಿದ್ದಾರೆ ವಿತ್ ನಿಮಗೆ SS ಗ್ರಿಲ್ಲನ್ನು ಕೊಟ್ಟಿರುವಂಥದ್ದು. ಮೇಲ್ಗಡೆ ಮ್ಯಾಂಗ್ಳೂರ್ ಡಬಲ್ ಹಂಚ್ ಫಿನಿಶ್ ವಿತ್ MS ಗ್ರಿಲ್ಲನ್ನು ಕೊಟ್ಟಿರುವಂಥದ್ದು. ಈ ಕಡೆ ಬಂದರೆ ನಿಮಗೆ ಸ್ವಲ್ಪ ಓಪನ್ ಟೆರಸ್ ಸಿಗುತ್ತೆ. ಬಟ್ಟೆ ತೊಳೆಯೋದಕ್ಕೆ, ಬಟ್ಟೆ ಒಣಸೋದಕ್ಕೆ ಪ್ರತಿಯೊಂದು ವ್ಯವಸ್ಥೆಯನ್ನು ಕೂಡ ಇಲ್ಲೇ ಮಾಡಲಾಗಿದೆ ವೀಕ್ಷಕರೇ. ಮೇಲೋಗೋದಕ್ಕೆ ಪ್ರಾಪರ್ ಆಗಿರುವಂತಹ MS ಇಲ್ಲಿ ಸ್ಟೇರ್ ಕೇಸನ್ನು ಕೊಡಲಾಗಿದೆ. ನಿಮಗೂ ಕೂಡ ಇದೇ ರೀತಿಯಲ್ಲಿ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು ಅಂತಂದರೆ ಬ್ರಿಕ್ ಆ್ಯಂಡ್ ಬ್ಲಾಕ್ ಕನ್ಸ್ಟ್ರಕ್ಷನ್ ಬೈ ಕನ್ನಡ ಕೋರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ನಮಸ್ಕಾರ.